ಸಿಎಂಎಸ್ ವಾಹನದ ಚಾಲಕನನ್ನ ಕರೆದುಕೊಂಡು ಬಂದು ವಿಚಾರಣೆ ಮಾಡಲಾಗ್ತಾ ಇದೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಘಟನಾ ಸ್ಥಳಕ್ಕೆ ಚಾಲಕನನ್ನ ಕರೆದುಕೊಂಡು ಬಂದಿದ್ರು ಪೊಲೀಸರು. ಸಿದ್ದಾಪುರ ಪೊಲೀಸ್ ಠಾಣೆಯಿಂದ ದರೋಡೆಯ ಸಂಬಂಧ ಸದ್ಯ ಚಾಲಕನ ಮೇಲೆಯೇ ಅನುಮಾನ ಮೂಡಿರುವಂತದ್ದು. ಆ ಚಾಲಕನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನಾ? ಯಾಕಂದ್ರೆ ಚಾಲಕನನ್ನ ಅಶೋಕ ಪಿಲ್ಲರ್ ಹತ್ರ ಬಿಟ್ಟು ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಅದಾದ ಮೇಲೆ ವಾಪಸ್ ಕರ್ಕೊಂಡ್ಬಂದು ಅವನನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗಿರುವ ಮೂಲಗಳ ಮಾಹಿತಿಯ ಪ್ರಕಾರ ಈ ಗ್ಯಾಪ್ ಅಲ್ಲಿ ಏನಿದೆ, 3 ಸಿಬ್ಬಂದಿಯನ್ನ ಸ್ಟೇಷನ್ ಹತ್ರ ಬಿಟ್ಟುಬಿಟ್ಟು ಡೈರಿ ಸರ್ಕಲ್ ಹತ್ರ ವೆಹಿಕಲ್ ನಿಲ್ಲಿಸೋವರೆಗೂ ಆ ಸಿಎಂಎಸ್ ಸಂಸ್ಥೆಯ ವಾಹನದಲ್ಲಿ ಇದ್ದಿದ್ದು ಆ ಚಾಲಕ ಮಾತ್ರ. ಹಾಗಾಗಿ ಆತನ ಮೇಲೆಯೇ ಅನುಮಾನ ಇರೋದ್ರಿಂದ ಸದ್ಯ ಪೊಲೀಸರು ಆತನನ್ನೇ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಡ್ರೈವರ್ ಮೇಲೇನೆ ಸಾಕಷ್ಟು ಅನುಮಾನಗಳನ್ನ ಮೂಡ್ತಾ ಇರುವಂತದ್ದು. ಈ ಘಟನಾವಳಿಯನ್ನ ಗಮನಿಸಿದ್ರೆ ಅನುಮಾನ ಮೂಡೋದು ಸಹಜ. ಡ್ರೈವರ್ ಯಾವ ರೀತಿಯ ಇನ್ವಾಲ್ವ್ಮೆಂಟ್ ಇರಬಹುದು ಅಂತೇಳಿ ಈಗ ವಿಚಾರಣೆ ನಡೆಸ್ತಾ ಇರುವಂತದ್ದು ಅಂಕಿತಾ. ನವೀನ್, ಬೆಂಗಳೂರಿನಲ್ಲಿ ನಡೆದಿದ್ದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಎಂಎಸ್ ವಾಹನದ ಚಾಲಕನೇನಿದ್ದಾನೆ ಆತನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಘಟನೆ ಹೇಗಾಯಿತು, ಜೊತೆಗೆ ಆ ಒಂದು ದರೋಡೆ ಗ್ಯಾಂಗ್ ಏನೆಲ್ಲ ಮಾಡಿದ್ರು ಅನ್ನೋದರ ಸಂಪೂರ್ಣ ವಿವರವನ್ನ ಕೇಳಿದ್ರು. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ ಈ ಒಂದು ಸಿಎಂಎಸ್ ವೆಹಿಕಲ್ ಏನಿದೆ, ಈ ಒಂದು ವೆಹಿಕಲ್ ನ ಡ್ರೈವರ್ ಏನಿದ್ದ ಆತನನ್ನ ಸಿದ್ದಾಪುರ ಪೊಲೀಸರು ಸ್ಥಳಕ್ಕೆ ಕರೆದುಕೊಂಡು ಬಂದು ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಹಿಂಭಾಗ ಇದ್ದಂತಹ ನಗದನ್ನ ಏನ್ ದರೋಡೆ ಗ್ಯಾಂಗ್ ದರೋಡೆ ಮಾಡ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಗಾಡಿಯಲ್ಲಿ ಯಾರ್ಯಾರಿದ್ರು, ಎಷ್ಟು ಜನ ಇದ್ರು, ಯಾಕೆ ಪೊಲೀಸರಿಗೆ ಇಮಿಡಿಯೇಟ್ಲಿ ಮಾಹಿತಿಯನ್ನ ತಿಳಿಸಲಿಲ್ಲ, ಈ ರೀತಿಯ ಎಲ್ಲಾ ವಿಚಾರಗಳನ್ನ ಕೇಳಿರುವಂತದ್ದು. ಆತ ಕೂಡ ಹಿಂದಿ ಭಾಷೆಯಲ್ಲಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಹಿಂಭಾಗದ ಲಾಕ್ ಅನ್ನ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಲಾಕ್ ಓಪನ್ ಮಾಡಿದ್ವಿ, ಅಂದ್ರೆ ಆ ಹಿಂಭಾಗದ ಡೋರ್ ಅನ್ನ ಓಪನ್ ಮಾಡಿದ್ವಿ, ಅದಾದ ಬಳಿಕ ಅಲ್ಲಿದ್ದಂತಹ ಕ್ಯಾಶ್ ಅನ್ನ ಎತ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಜೊತೆಗೆ ಈ ವೆಹಿಕಲ್ ನಲ್ಲಿ ಹಿಂಭಾಗ ಯಾರು ಕೂತಿದ್ರು, ಮುಂಭಾಗದಲ್ಲಿ ಡ್ರೈವರ್ ಸೀಟ್ ಪಕ್ಕ ಯಾರು ಕೂತಿದ್ರು, ದರೋಡೆ ಗ್ಯಾಂಗ್ ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಯಾವ ರೀತಿಯಾಗಿ ಅವ್ರು ಮಾತನಾಡಿದ್ರು, ಡಾಕ್ಯುಮೆಂಟ್ಸ್ ಅಂದ್ರೆ ಯಾವ ಡಾಕ್ಯುಮೆಂಟ್ಸ್ ಅವ್ರು ನಿಮ್ಮ ಹತ್ರ ಕೇಳಿದ್ರು, ನಿಜಕ್ಕೂ ಕೂಡ ಏನೆಲ್ಲ ಆಯ್ತು, ಅಂದ್ರೆ ಅಶೋಕ ಪಿಲ್ಲರ್ ಬಳಿ ಏನಾಯ್ತು, ಅದಾದ ಬಳಿಕ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಬಳಿ ಬರೋದಕ್ಕೆ ಏನ್ ಕಾರಣ, ಈ ರೀತಿಯ ಎಲ್ಲಾ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಯಾಕಂತಂದ್ರೆ ಪೊಲೀಸರಿಗೆ ಘಟನೆ ಆದ ಬಳಿಕ, ಅಂದ್ರೆ ಸುಮಾರು 45 ನಿಮಿಷ ಆದ ಬಳಿಕ ಈ ರೀತಿಯಾಗಿ ದರೋಡೆ ಆಗಿದೆ ಅಂತ ಹೇಳಿ ಗೊತ್ತಾಗಿದ್ದು. ಅದು ದರೋಡೆ ಯಾವ ರೀತಿ ಆಗಿದೆ ಅಂತಂದ್ರೆ ಒಬ್ರು ಸ್ಥಳೀಯರು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಮಾಹಿತಿಯನ್ನ ಕೊಡ್ತಾರೆ, ಈ ರೀತಿಯಾಗಿ ಅಶೋಕ ಪಿಲ್ಲರ್ ಬಳಿ ದರೋಡೆ ಆಗಿದೆ ಅಂತ. ಪೊಲೀಸರು ಎಲ್ಲಾ ಕಡೆ ಹುಡುಕಾಡ್ತಾರೆ ವೆಹಿಕಲ್ ಗಳನ್ನ, ಅಂದ್ರೆ ಎಲ್ಲಿ ದರೋಡೆ ಆಗಿದೆ ಏನು ಅಂತ ಹೇಳಿ. ಆದ್ರೆ ಎಲ್ಲೂ ಕೂಡ ಅವರಿಗೆ ಮಾಹಿತಿ ಪತ್ತೆ ಆಗೋದಿಲ್ಲ. ಅಶೋಕ್ ಪಿಲ್ಲರ್ ಬಳಿ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ವೆಹಿಕಲ್ ಸಿಗೋದಿಲ್ಲ. ಅದಾದ ಮೇಲೆ ಇಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಕೊಟ್ಟಾದ ಬಳಿಕ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಬಳಿ ಈ ಒಂದು ವೆಹಿಕಲ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಪೊಲೀಸರು ಬಂದು ಏನಾಯ್ತು ಅಂತ ಕೇಳಿದಾಗ ಸಿಎಂಎಸ್ ಸಿಬ್ಬಂದಿಗಳು ಈ ರೀತಿಯಾಗಿ ದರೋಡೆ ಆಗಿದೆ ಅಂತ ಹೇಳಿ ಆಗ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಸಿಗ್ತಾ ಇರುವಂತದ್ದು. ಹಾಗಾಗಿ ಯಾಕೆ ಡಿಲೇ ಆಯ್ತು, ಅಥವಾ ಈ ಚಾಲಕ ಅಥವಾ ಈ ಗಾಡಿಯಲ್ಲಿ ಇದ್ದಂತವರ ಇನ್ವಾಲ್ವ್ಮೆಂಟ್ ಏನಾದ್ರೂ ಇದೆಯಾ ಅನ್ನೋದ್ರ ಮೇಲೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಚಾಲಕ ಕೂಡ ಒಂದಷ್ಟು ಮಾಹಿತಿಗಳನ್ನ ಪೊಲೀಸರಿಗೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾನೆ. ಅದನ್ನ ಹೊರತುಪಡಿಸಿ ಉಳಿದಂತೆ ಅಂದ್ರೆ ಗನ್ ಮ್ಯಾನ್ ಹಾಗೆ ಇತರ ಸಿಬ್ಬಂದಿ ಏನಿದ್ದಾರೆ ಅವರನ್ನ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಎಲ್ಲಿಂದ ಅವರು ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಹಣವನ್ನ ತುಂಬಿಸಿಕೊಂಡು ಗಾಡಿಯಲ್ಲಿ ಮೂವ್ ಆದ್ರು, ಅದಾದ ಬಳಿಕ ಎಲ್ಲೆಲ್ಲಿ ಸ್ಟಾಪ್ ಕೊಟ್ಟಿದ್ರು, ಜೊತೆಗೆ ಎಲ್ಲಿ ದರೋಡೆ ಗ್ಯಾಂಗ್ ಫಸ್ಟ್ ಗಾಡಿಯನ್ನ ಸ್ಟಾಪ್ ಮಾಡಿದ್ದು, ಸ್ಟಾಪ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.